ಹಣವನ್ನು ನಾವು ಆ ಒಂದು ಬ್ಲಡ್ ಬ್ಯಾಂಕ್ ಸ್ಥಾಪನೆಗೆ ವಿನಿಯೋಗ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಿದ್ದೀವಿ? ಒಂದು ನಮ್ಮಲ್ಲಿರುವಂತಹ ಒಂದು 140-150 ಕೈಗಾರಿಕೋದ್ಯಮಿಗಳು ನಮ್ಮ ರೋಟರಿ ಬೆಂಗಳೂರು ಉದ್ಯೋಗನ ಮೆಂಬರ್ಸ್. ಈಗ ನಮಗೆ CSR ಕೊಟ್ಟಿರೋರಿಗೆ ಅವರು ಒಂದು ರೆಕಗ್ನಿಷನ್ ಮಾಡಬೇಕು, ಅವ್ರನ್ನ ಗುರುತಿಸಬೇಕು. ಈಗ ಅವ್ರನ್ನ ಗುರುತಿಸಿದ್ರೆ ಮುಂದೆ ಅವರು ಇನ್ನೂ ಅನೇಕ ಕಾರ್ಯಕ್ರಮಗಳಿಗೆ ಅವರು ಬೆಂಬಲ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಮೆಂಬರ್ಗಳೆಲ್ಲ ಸೇರ್ಕೊಂಡು ನಾವು ನಮ್ಮಲ್ಲಿರುವಂತಹ ಸ್ಟಾಫ್, ನಮ್ಮ ವರ್ಕರ್ಸ್ಗಳನ್ನ ಎಲ್ಲಾರನ್ನು ಕರೆದು ಒಂದು ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡೋಣ ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ನಮ್ಮ ರೋಟರಿ ಉದ್ಯೋಗ ಇದಲ್ಲದೆ ನಾವು ಬೇರೆ ಅನೇಕ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ. ಎಜುಕೇಶನ್, ಈಗ ನಮ್ಮಲ್ಲಿ ಡ್ರಾಪ್ ಔಟ್ ಮಕ್ಕಳುಗಳಿದ್ದಾರೆ. ಈಗ ನೀವು ನೋಡಿರ್ತೀರ, SSLC 50% ರಿಸಲ್ಟ್, 50% ರಿಸಲ್ಟ್, ಮಿಕ್ಕಿ 50% ಎಲ್ಲೋಗ್ತಾರೆ ಫೇಲ್ ಆಗಿರೋರು. ಆ ತರದವ್ರಿಗೆ ನಾವು ಬಾಷ್ ಕಂಪನಿ ಜೊತೆ ಸೇರ್ಕೊಂಡು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಿದೀವಿ. 100% ಪ್ಲೇಸ್ಮೆಂಟ್ ಆಗುತ್ತೆ. ಇದು ಈಗಾಗಲೇ ಬಾಷ್ನವರು ಬೆಂಗಳೂರಲ್ಲಿ ಒಂದು 3-4 ಕಡೆ ಮಾಡ್ತಿದ್ದಾರೆ. ಭಾರತದ ಎಲ್ಲಾ ಕಡೆನೂ ಮಾಡ್ತಿದ್ದಾರೆ. ಯಾರಂದ್ರೆ PUC ಫೇಲ್ ಆಗಿರೋರು, ಡಿಗ್ರಿ ಫೇಲ್ ಆಗಿರೋರು, ಇವರಿಗೆ 60 ದಿನದ ಫ್ರೀ ಟ್ರೈನಿಂಗ್, ಅದು ಒಂದು ಬಾಷ್ CSR ಬಂದಿದ್ದು ನಮ್ಮ ರೋಟರಿ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲೂ ಸಹ ನಾವು ನಮ್ಮಲ್ಲಿ ಯಾವುದೇ ಒಂದು ರೂಪಾಯಿ ತಗೊಳ್ದೇನೆ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ, ಕೆಲಸನೂ ಕೊಡಿಸ್ತೀವಿ. ಈಗಾಗಲೇ ನಮ್ಮಲ್ಲಿ 140 ಜನ ಮೆಂಬರ್ ಇದ್ದೀವಿ. ನಮ್ಗೆ ಪ್ರತಿಯೊಬ್ರು ನಾವೆಲ್ಲ ಇಂಡಸ್ಟ್ರಿಯಲಿಸ್ಟ್, ನಮ್ಗೆ ಜನ ಬೇಕು. ಈಗ ನಾವು 40% ಕೆಪಾಸಿಟಿ ಆಪರೇಟ್ ಮಾಡ್ತೀವಿ, 60% ಹುಡುಗರಿಲ್ಲ ನಮ್ಮ ಹತ್ರ ಯಾರು. ಇದೇ ಮುಂದುವರೆದ್ರೆ 5-6 ವರ್ಷದಲ್ಲಿ ನಾವೆಲ್ಲ ಮುಚ್ಚೋ ಪರಿಸ್ಥಿತಿಗೆ ಬರ್ತೀವಿ. ಯಾಕೆಂದ್ರೆ ನೀವೆಲ್ಲ ಯುವ ನಿಧಿ ಕೊಟ್ಟು ಮನೇಲಿ ಕೊಡಿಸಿ ಮಕ್ಕಳುಗಳನ್ನ ಆರಾಮಾಗಿದ್ದಾರೆ. ಅವರು ಪಾಸ್ ಆದ 3 ವರ್ಷ ಬರೋದೇ ಇಲ್ಲ ಕೆಲಸಕ್ಕೆ, ಯುವ ನಿಧಿ ಸಿಗುತ್ತೆ. 3 ವರ್ಷದಲ್ಲಿ ಒಂದು ತುಕ್ಕಿಡ್ ಬಿಟ್ಟಿರ್ತಾನೆ. ಆಮೇಲೆ ನಮಗೂ ಉಪಯೋಗ ಆಗಲ್ಲ, ಸಮಾಜಕ್ಕೂ ಉಪಯೋಗ ಆಗಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವು ಡ್ರಾಪ್ ಔಟ್ನವ್ರಿಗೆ ಒಂದು ಟ್ರೈನಿಂಗ್ ಕೋರ್ಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಬೆಳ್ಳಿ ಹಬ್ಬದ ಸಂಭ್ರಮ. ಈ ಸಂಭ್ರಮಕ್ಕೆ ನೀವೆಲ್ಲ ಬರಬೇಕು. ಆ ದಿನ ಬಂದು ನಮ್ಮಲ್ಲಿ ನಾವು ಮಾಡಿರುವಂತಹ ಕೆಲಸಗಳನ್ನ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ, ಅದನ್ನು ನೋಡಿದಾಗ ಆಗುತ್ತೆ. ಮತ್ತೆ ನಮ್ಮ ಜೊತೆಗೆ ಇದ್ದಾಗುತ್ತೆ. ನಮ್ಮ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರ ಪರವಾಗಿ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಅವತ್ತಿನ ದಿನ ಬನ್ನಿ, ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಸಂಗೀತ ಸಂಜೆಯ ಜೊತೆ ನಾವು ಅವ್ರಿಗೆ ಒಂದು ಊಟ ಕೂಡ ಏರ್ಪಡಿಸಿದೀವಿ.